ಹೈ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನೀರಾಗಲ್ಗತ್ಲಿ ಟೊಮೆಟೊ ಪಲ್ಯ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ರುಚಿಯಾಗಿ ಟೇಸ್ಟಿಯಾಗಿ ನೀರಾಗಲ್ಗತ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ರೀ. ಯಾರ್ಯಾರೆಲ್ಲ ನನ್ನ ವೀಡಿಯೋಸಾಗ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು. ಫ್ರೆಂಡ್ಸ್, ಸ್ವಲ್ಪ ದನಿ ಕುಂತಪ್ಲೆ ಆಗಿದೆ ಫ್ರೆಂಡ್ಸ್, ಸರ್ದಿ ಬರ್ತದೆ ಹೆಂಗೋ. ಬರ್ರಿ ಈಗ ಟೊಮೆಟೊ ಪಲ್ಯ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡೀನಿ ರೀ. ಪ್ಲೀಸ್ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಫ್ರೆಂಡ್ಸ್ ನೋಡಿರಿ, ಫಸ್ಟ್ ಗ್ಯಾಸ್ ಮೇಲೆ ಒಂದು ಬೊಗಣಿ ಇಕ್ಕಿದ್ದೀನಿ ರೀ. ಬೊಗಣಿನೂ ಕಾಯ್ದದ ಫ್ರೆಂಡ್ಸ್. ಈಗ ನಾನು ಫೋನ್ ಹೊಡ್ಕೊಳ್ಳೋಕೆ ಎಣ್ಣೆ ಹಾಕ್ತಿದ್ದೀನಿ ರೀ. ಎಣ್ಣೆ ಕಾಯ್ದ್ಮೇಲೆ ಫಸ್ಟ್ ಏನಂತಾರೆ ಶಾಸಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟ್ ಇಲ್ಲಿ ಶಾಸಿ ಹಾಕ್ತಿದ್ದೀನಿ ರೀ. ನೋಡಿರಿ, ಒಂದು ಅರ್ಧ ಚಮಚದಕ್ಕಿಂತ ಸ್ವಲ್ಪ ಕಡಿಮೆನ ಶಾಸಿ ಹಾಕ್ತಿದ್ದೀನಿ. ಇವೆಲ್ಲ ಚೆಂದ ಚಟ್ಪಟ ಅಂತ ಚಡಿಲತ್ತವ ಫ್ರೆಂಡ್ಸ್. ಈಗ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚದಷ್ಟು. ಯಾವಾಗಲೂ ನಾವು ಏನೇ ಮಾಡಲಿ, ಏನೇ ಪಲ್ಯ ಮಾಡಲಿ ಫೋನೆ ಹೊಡಿತೀವಲ್ಲ ರೀ, ಸ್ವಲ್ಪ ಜೀರಿಗೆ ಆಗಬೇಕು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ಸಾಸಿವೆ ಹಾಕಬೇಕು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕಬೇಕು ಫ್ರೆಂಡ್ಸ್. ಈಗ ನೋಡಿರಿ, ಒಂದು ಅರ್ಧ ಚಮಚದಷ್ಟು ಬೆಳಗಡ್ಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಬೆಳಗಡ್ಡಿ ಫೋಣೆನೇ ಹೊಡಿತೀನಿ ಟೊಮೆಟೊ ಪಲ್ಯಕ್ಕೆ. ಬೆಳಗಡ್ಡಿ ಫೋಣೆ ಹೊಡೆದ್ರೆ ಟೇಸ್ಟ್ ಆಗ್ತದೆ ರೀ, ಭಾಳ ಅಂದ್ರೆ ಭಾಳ ಸ್ಮೆಲ್ ಘಮ್ ಅಂತ ಬರ್ತದೆ. ಅದ್ರ ಸ್ಮೆಲ್ ನೋಡಿ ಯಾವಾಗ ಊಟ ಮಾಡಬೇಕು ಯಾವಾಗಿಲ್ಲ ಅಂತ ಅನಿಸ್ಬಿಡ್ತದೆ ಫ್ರೆಂಡ್ಸ್. ನೋಡಿ, ಇದು ಸ್ವಲ್ಪ ಫ್ರೈ ಆಗಬೇಕು ರೀ ಎಣ್ಣೆಗೆ. ಈಗ ಇದಕ್ಕೆ ನಾನು ಕರಿಬೇವನ್ನ ಹಾಕ್ತಿದ್ದೀನಿ. ನನ್ನ ಹತ್ರ ಒಣಗಿ ಕರಿಬೇವು ಅದ ರೀ, ಗ್ರೀನ್ ಕಲರೇ ಅದನಿ. ಒಣಗಿದಿದ್ರೂ ಫುಲ್ ಬ್ಲ್ಯಾಕ್ ಆಗಬಾರ್ದು ಫ್ರೆಂಡ್ಸ್, ಹಂಗಂತೇಳಿ ನಾನು ಇದು ಹಾಕ್ತಿದ್ದೀನಿ. ನೋಡಿರಿ, ಫೋನ್ಗೆ ಎಲ್ಲ ಚೆಂದ ಕೆಂಪು ಕಲರ್ ಆಗಿದೆ. ಈಗ ನಾನು ಅರಿಶಿನ ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ. ಸ್ವಲ್ಪ ಈ ಥರ ಎಣ್ಣೆಗೆ ಫ್ರೈ ಆಗಬೇಕು ರೀ. ಈಗ ನಾನು ಖಾರ ಹಾಕ್ತಿದ್ದೀನಿ ರೀ, ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ 1-2 ಚಮಚದಷ್ಟು ಖಾರ ತೊಗೊಂಡಿನಿ ರೀ. ಇದನ್ನು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ನೋಡಿರಿ, ಚೆಂದ ಫ್ರೈ ಆಗ್ಯದ ಎಣ್ಣೆಗೆ, ಚೆಂದ ಗುಳಿ ಅಂತ. ಈಗ ನಾನು ಸಣ್ಣದಾಗಿ ಟೊಮೆಟೊ ಕಟ್ ಮಾಡಿಕೊಂಡೀನಿ ರೀ, ಒಂದು 3-4 ಇವನ್ನ ಹಾಕ್ತಿದ್ದೀನಿ. ನೋಡಿ, ಟೊಮೆಟೊ ಹಾಕ್ಬಿಟ್ಟು ಚೆಂದ ಕಲಿಸ್ಕೋಬೇಕು ಫ್ರೆಂಡ್ಸ್. ನಾವು ಟೊಮೆಟೊದಾಗ ಒಂದು ಹನಿನೂ ನೀರು ಹಾಕ್ಬಾರ್ದು ರೀ, ಯಾಕಂದ್ರೆ ಆಲ್ರೆಡಿ ಟೊಮೆಟೊದಾಗ ನೀರಿನ ಅಂಶ ಇರ್ತದೆ. ಹಂಗಂತ ಹೇಳ್ಬಿಟ್ಟು ನೋಡಿ, ಈ ಥರ ಚೆಂದ ಕಲಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು. ಈಗ ನೋಡಿರಿ, ಚೆಂದ ಕಲಸಿದಾಯ್ತು. ಈಗ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ಫ್ರೆಂಡ್ಸ್. ಬರೀಕ್ ಫ್ಲೇಮ್ನಲ್ಲಿ ಇಕ್ಬೇಕು ರೀ, ಫುಲ್ ಬಾರೀಕ್. ನೋಡಿರಿ, ಈ ಥರ ಫುಲ್ ಇಕ್ದೇವು ಅಂದ್ರೆ ಹೊತ್ಕೊಂಡು ಬರ್ತದೆ ರೀ ಅದು. ಫ್ರೆಂಡ್ಸ್, ನಾನಿಲ್ಲಿ ಉಪ್ಪು ಹಾಕಿಲ್ರಿ. ನೋಡಿರಿ, ಈಗ ಉಪ್ಪು ಹಾಕ್ತಿದ್ದೀನಿ ನಾನು. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು. ಈಗ ಒಂದು ಸತಿ ಚೆಂದ ಕಲಿಸ್ಕೊಂಡು ಬರ್ಬೇಕು ರೀ. ನೋಡಿ, ಈ ಥರ ಚೆಂದ ಒಂದು ಚಮಚಲಿಂದ ಈ ಥರ ಚೆಂದ ಕಲಿಸ್ಕೊಂಡು ಬರ್ತಿದ್ದೀನಿ. ಈಗ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ಫ್ರೆಂಡ್ಸ್. ಒಂದು 5 ನಿಮಿಷ ಇದೇ ಥರ ಬಿಡಬೇಕು. ಬರ್ರಿ, ಈಗ ಕುದ್ದದ ಇಲ್ಲ ಟೊಮೆಟೊ ಪಲ್ಯ ಅಂತೇಳಿ ನೋಡಮಿ ಫ್ರೆಂಡ್ಸ್. ನೋಡಿರಿ, ಮೇಲೆಲ್ಲ ಎಣ್ಣೆ ಎಷ್ಟು ಮಸ್ತ್ ಬಿಟ್ಟದ ಅಂತ ಹೇಳ್ಬಿಟ್ಟು ಈಗ ಸೌಟ್ಲಿಂದ ಚೆಂದ ಕಲಿಸಿ ನೋಡ್ತೀನಿ ಫ್ರೆಂಡ್ಸ್. ನೋಡಿರಿ, ಇನ್ನೊಂದು ಸ್ವಲ್ಪ ಹಂಗೆ ಅದ ರೀ. ಒಂದೊಂದು ಕುದ್ದದ, ಒಂದೊಂದು ಹಂಗೆ ಪೀಸ್ ಆಗದನಿ. ಫುಲ್ ಸಾಫ್ಟ್ ಆಗಬೇಕು ಫ್ರೆಂಡ್ಸ್. ಹಂಗಂಥೇಳಿ ನಾನು ಇನ್ನೊಂದು ಸತಿ ಪ್ಲೇಟ್ ಮುಚ್ಚಿಬಿಟ್ಟು 1-2 ಮಿನಿಟ್ಸ್ ಇಡ್ತೀನಿ ರೀ ನಾನಿಲ್ಲಿ. ಈಗ ನೋಡಿರಿ, ಒಂದು 2 ನಿಮಿಷ ಆಗಿದೆ. ಈಗ ಪ್ಲೇಟ್ ತೆಗ್ದು ನೋಡಂಬರ್ರಿ. ವಾವ್, ನೋಡಿರಿ ಎಷ್ಟು ಮಸ್ತ್ ಕಾಣತ್ತದ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಯಾವಾಗ ಊಟ ಮಾಡಬೇಕು ಅಂತ ಅನಿಸ್ಲತ್ತದ ಫ್ರೆಂಡ್ಸ್. ಇದು ಚಪಾತಿ ಜೊತೆ ಅಂತೂ ಸಖತ್ ಹತ್ತದ ಫ್ರೆಂಡ್ಸ್ ಟೊಮೆಟೊ ಪಲ್ಯ. ಯಾರ್ಯಾರೆಲ್ಲ ಚಪಾತಿ ಜೊತೆ ಉಂಡಿಲ್ಲ ನೋಡಿರಿ, ನೋಡಿರಿ ಒಂದು ಸತಿ ಆದರೂ. ನೋಡಿರಿ, ಈಗ ನಾನು ಕಾರಳು ಹಾಗೆ ಶೇಂಗಾನ ಈ ಥರ ಹುರಿದ್ಬಿಟ್ಟು ಕುಟ್ಕೊಂಡು ಹಿಂಡಿ ಮಾಡಿಕ್ಕೋತೀನಿ ರೀ, ಡೈಲಿ ಮನೆ ಯೂಸಿಗೆ ಅಂತ ಹೇಳ್ಬಿಟ್ಟು. ಇದನ್ನು 1-2 ಚಮಚ ಹಾಕಿ ಈ ಥರ ಕಲಿಸ್ಬಿಟ್ಟೆವು ಅಂದ್ರೆ ಆಯಿತು ಫ್ರೆಂಡ್ಸ್. ಟೊಮೆಟೊ ಪಲ್ಯ ರೆಡಿ ಆಯಿತು ನೋಡಿರಿ. ನೀರು ಹಾಕಲ್ಗತ್ಲಿನೇ ಎಷ್ಟು ಚೆಂದ ಆಗ್ಯದ ಅಂತ ಹೇಳ್ಬಿಟ್ಟು. ಇದೇ ಥರ ನೀವು ಮಾಡಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ನಾವು ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.